ಏಯ್ ಇನ್ಮೇಲಾದ್ರೂ ಇಂಥ ಹುಡುಗಾಟ ಆಡ್ಬೇಡ್ವು. ಆದಿ ಎಲ್ಲಿ ಎಲ್ಲರ ಮುಂದೆ ಏನು ಮಾತಾಡ್ತೀಯೋ ಅಂತ ಭಯ ಆಗಿತ್ತು ಕಣೋ ಅಲ್ವೋ. ಮೈಕ್ ಇಟ್ಕೊಂಡು ಅದು ಎಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟೆ. ಮಾತ್ರ ಎಲ್ರಿಗೂ ಟೆನ್ಷನ್ ಕೊಡ್ಬೋದಾ? ಅದಕ್ಕೆ ನಿಮಗೆ ಒಂದು ಚಮಕ್ ಕೊಟ್ಟೆ. ಸದ್ಯ ಯಾವುದೇ ಅನಾಹುತ ಆಗದೆ ಈ ರಿಸೆಪ್ಷನ್ ಕಾರ್ಯಕ್ರಮವನ್ನು ಮುಗೀತಪ್ಪ. ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನೆ ಈ ಮನೆ ಫಂಕ್ಷನ್ ಅಂದಮೇಲೆ ಏನಾದರೂ ಒಂದು ಅನಾಹುತ ಆಗ್ತಾನೇ ಇರುತ್ತೆ. ಅಮ್ಮ ಮದುವೆಯಲ್ಲಿ ಲಕ್ಕಿ ಕಿಡ್ನ್ಯಾಪು, ಲಕ್ಕಿ ಮದುವೆ ಗಂಟೆ ಚೇಂಜು. ಇವತ್ತು ಏನಾದರೂ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಸದ್ಯ ಏನೂ ಆಗಿಲ್ಲ. ಅಂಥದ್ದೇನೂ ಆಗಲ್ಲ ಬಿಡಿ. ಆ ಥರ ಏನಾದರೂ ಅನಾಹುತ ಆಗಬೇಕು ಅಂದರೆ ಯಾರಾದರೂ ಹೊಸ್ದಾಗಿ ಇಳಿದು ಬರಬೇಕು. ಕಂಗ್ರ್ಯಾಚುಲೇಷನ್ ಆದಿ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಕಣಮ್ಮ. ನಿನ್ನ ಹೆಸರೇನು? ಲಕ್ಷ್ಮಿ. ಆದಿ ಮತ್ತು ಲಕ್ಷ್ಮಿ ಜೋಡಿನೂ ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಂಕಲ್. ಅದಿ ಯಾರದು? ಅದು ನಮ್ಮ ಸರಿಯಾಗಿ ನೆನಪಾಗ್ತಿಲ್ಲ. ಯಾರು ಅಂತ ಗೊತ್ತಿಲ್ವಾ? ಇಲ್ಲ, ಮೋಸ್ಟ್ಲಿ ತಾತನ ಕಡೆಯವ್ರು ಇರಬೇಕು ಅನ್ಸುತ್ತೆ ಬಿಡು. ಅಲ್ಲ, ನಮ್ಮ ಚಿಕ್ಕಪ್ಪನ ಕಡೆಯವರು. ಇವಾಗ ಹೆಂಗ್ ಗೊತ್ತಾಯ್ತು? ಅಲ್ಲಿ ನೋಡು. ಅದು ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ ಅಲ್ವಾ? ಎಸ್, ಎಲ್ಲ ತುಂಬ ಸ್ಮೂತಾಗಿ ನಡೀತಾ ಇದೆ. ಐ ಹೋಪ್ ಇನ್ನು ಮುಂದೆನೂ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಅಫ್ಕೋರ್ಸ್, ನೀವು ಕೈ ಜೋಡಿಸಿದ್ದೀರಾ, ಇನ್ನೇನು ತೊಂದರೆ ನಮಗೆ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ನೀವಿಬ್ರು ಹೇಗಿದ್ದೀರೋ ಏನೋ ಅನ್ನೋ ಆತಂಕ ಇತ್ತು ನನಗೆ. ನೀವಿಬ್ರು ಸಂತೋಷವಾಗಿರೋದನ್ನು ನೋಡಿ ಮನಸ್ಸಿಗೆ ನಿರಾಳ ಆಯಿತು. ಚೆನ್ನಾಗಿರಿ. ಥ್ಯಾಂಕ್ಸ್ ಆದಿ. ನೀನೇನು ಮಾಡ್ತೀಯೋ ಅಂತ ಗಾಬರಿ ಆಗಿತ್ತು. ಯಾವಾಗ ಏನು ಮಾಡಬೇಕು, ಎಲ್ಲಿ ಏನು ಮಾತಾಡಬೇಕು ಅನ್ನೋ ಮೆಚ್ಯೂರಿಟಿ ಹೀಗೀಗ ಬರ್ತಾ ಇದೆ ಅಮ್ಮ. ಡೋಂಟ್ ವರಿ, ಇನ್ಮೇಲೆ ನಾನು ಮುಂಚಿನ ಥರ ಇರಲ್ಲ. ಥ್ಯಾಂಕ್ಸ್ ಆದಿ. ಅಣ್ಣ, ನಿನ್ನನ್ನು ಏನೋ ಅನ್ಕೊಂಡಿದ್ದೆ ಕಣೋ. ನಿನ್ನಲ್ಲೂ ವಿಷಯ ಇದೆ. ಏನ್ ವಿಷಯ ಲಕ್ಕಿ? ಮಾತಾಡಕ್ಕೆ ಬರ್ದಿರೋ ಮೂಕೆ ಜೀವಿ ಅನ್ಕೊಂಡಿದ್ದೆ ಕಣೋ ಸಂಜೀವಣ್ಣ ನಿನ್ನ. ಅಮ್ಮು ಅದಕ್ಕೆ ನಿನ್ನ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅಂತ ನೀನು ಸ್ಟೇಜ್ ಮೇಲೆ ಪ್ರಪೋಸ್ ಮಾಡಿದ್ದು ಎಲ್ಲ ಕಡೆ ಸುದ್ದಿ. ತುಂಬಾ ಚೆನ್ನಾಗಿ ಹಾರ್ಟ್ ಟಚಿಂಗ್ ಆಗಿ ಪ್ರಪೋಸ್ ಮಾಡಿದೆ ಅಂತೆ ನೀನು. ಈಗ ನಾನು ಅದಕ್ಕೆ ಹುಡುಕಿ ಕೇಳಬೇಕು, ಅದಕ್ಕೆ ನೀವು ಹೆಂಗ್ ಬಿದ್ರಿ ಅಂತ. ಆದಿಯವರು ನಿನಗೆ ಬಿದ್ದಿದ್ದಾರಲ್ವ ಲಕ್ಕಿ? ಅದೇ ಆಶ್ಚರ್ಯ ಅಣ್ಣ. ಅವ್ನು ಕಂಡ್ರೇನೆ ಆಗ್ತಾ ಇರ್ಲಿಲ್ಲ ನನ್ಗೆ. ಆದ್ರೆ ಇವತ್ತು ಅವ್ನು ನಡ್ಕೊಂಡಿದ್ದ ರೀತಿ, ಪ್ರಪೋಸ್ ಮಾಡಿದ ಸ್ಟೈಲು, ಅವ್ನ ಮುಖದಲ್ಲಿ ಇದ್ದಿದ್ದ ಫೀಲಿಂಗ್ಸ್ ನೋಡಿ ಅವನ ಮೇಲಿದ್ದಿದ್ದ ಕೋಪ ಎಲ್ಲ ಹೋಗಿ ನಾನೇ ಅವನಿಗೆ ಕರ್ಗೋದೆ. ಆದಿ ಮೇಲೆ ಕೋಪ ಇರೋ ನನಗೆ ಹಿಂಗ ಅನ್ಸಿದೆ ಅಂದ್ರೆ ಇನ್ನ ನೀನ್ ಪ್ರಪೋಸ್ ಮಾಡಿರೋದು ಅದಕ್ಕೆ ಮನ್ಸಿಗೆ ಖಂಡಿತ ನಾಟಿರುತ್ತೆ. ಅಷ್ಟೆಲ್ಲ ಮಾತಾಡೋ ಧೈರ್ಯ ಆಗಲಿ, ಪ್ರಪೋಸ್ ಮಾಡೋ ಫೀಲಿಂಗ್ಸ್ ಆಗಲಿ ನಂಗೆ ಇರಲಿಲ್ಲ ಲಕ್ಕಿ. ಅದು ಅಮೃತ ಅವರು ನನ್ನ ಜೊತೆ ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತಾಡಿದ್ದಕ್ಕೆ, ನನ್ನಿಂದ ಅವ್ರಿಗೇನು ಬೇಕು ಅಂತ ಹೇಳಿದ್ದಕ್ಕೆ ನನ್ನ ಫೀಲಿಂಗ್ಸ್ ಎಲ್ಲ ಆಚೆ ಬಂತು. ನಿನ್ ಮಾತಲ್ಲೇ ಗೊತ್ತಾಗ್ತಿದೆ ಅಣ್ಣ, ನಿಂದು ಪ್ಯೂರ್ 24 ಕ್ಯಾರೆಟ್ ಫೀಲಿಂಗ್ಸ್ ಅಂತ. 18-22 ಕ್ಯಾರೆಟ್ ಫೀಲಿಂಗ್ಸಿಗೆ ಹುಡುಗಿರ್ ಬಿದ್ದೋಗ್ತಾರೆ, ಇನ್ನ ನಿನ್ ಫೀಲಿಂಗ್ಸಿಗೆ ಅದಕ್ಕೆ ಗ್ಯಾರಂಟಿ ಫಿದಾಗಿರ್ತಾರೆ.
ನೀನು ಪ್ರಪೋಸ್ ಮಾಡಬೇಕಾದ್ರೆ ನಾನು ಅಲ್ಲಿ ಇರಬೇಕಿತ್ತು ಅಣ್ಣ. ನಾನು ಮಿಸ್ ಮಾಡಿಕೊಂಡೆ. ಎನಿವೆ ನೀನು ತುಂಬ ಖುಷಿಯಾಗಿರು. ಹ್ಯಾಪಿ ಹ್ಯಾಪಿ ಮ್ಯಾರಿಡ್ ಲೈಫ್. ಸೇಮ್ ಟು ಯು ಲಕ್ಕಿ. ಅತ್ತೆ, ಯಾಕತ್ತೆ ನೋಡಿದ್ರು ನೋಡದೇ ಇರೋ ಥರ ಕೂತಿದ್ದೀರಾ? ಯಾಕಂದರೆ ನಾನೇ ಬಂದು ನಿನ್ನ ಹತ್ರ ಯಾಕೆ ಹೀಗಾಯ್ತು ಅಂತ ಕೇಳಬೇಕು, ಅಥವಾ ನೀನು ಯಾಕೆ ಹೀಗೆ ಮಾಡಿದೆ ಅಂತ ನೀನೇ ಹೇಳ್ತೀಯೋ ಅಂತ ಕಾಯ್ತಾ ಇದ್ದೀನಿ. ಹೇಳು ಆದಿ, ಏನಾಯಿತು? ಅತ್ತೆ, ಮತ್ತೆ ನಾನು ಯಾಕೆ ಕೆಟ್ಟವನಲ್ಲಿ? ಈಗ ನಾನು ಅಲ್ಲೇನಾದರೂ ಹೇಳಿದಿದ್ರೆ ಎಲ್ಲರ ದೃಷ್ಟಿಲಿ ನಾನು ಕೆಟ್ಟವನಾಗ್ತಿದ್ದೆ. ಅವಳು ಪಾಪದ ಹುಡುಗಿ, ದೇವ್ರಂತ ಹುಡುಗಿ ಆಗ್ತಿದ್ದೆ. ಒಂದು ಮದುವೆ ನಿಂತಿರೋದಕ್ಕೆ ಅವಳಿಗೆ ಸಿಕ್ಕಿರೋ ಸಿಂಪತಿಗೆ ಅವಳು ನಮ್ಮನೆ ಸೊಸೆ ಆಗಿದ್ದಾಳೆ. ಈಗ ಅವಳಿಗೇನಾದರೂ ಮತ್ತೆ ಸಿಂಪತಿ ಸಿಕ್ಕರೆ ಇನ್ನೇನಾಗ್ತಾಳೋ ಗೊತ್ತಿಲ್ಲ. ಅವಳಿಗೆ ಸಿಂಪತಿ ಸಿಗಬಾರ್ದು ಅಂದರೆ ಅವಳಾಗೆ ನನ್ನ ಬಿಟ್ಟು ಹೋಗಬೇಕು. ಹಾಗೆ ಮಾಡ್ತೀನಿ, ನನಗೂ ಸ್ವಲ್ಪ ಸಿಂಪತಿ ಸಿಗಲಿ. ಯು ಹ್ಯಾವ್ ಟೇಕನ್ ಅ ರೈಟ್ ಡಿಸಿಷನ್ ಆದಿ. ಬಿಲೀವ್ ಮಿ ಅತ್ತೆ, ಇನ್ಮೇಲೆ ನಾನು ತಗೊಳ್ಳೋ ಡಿಸಿಷನ್ಸ್ ಎಲ್ಲ ರೈಟ್ ಆಗೇ ಇರುತ್ತೆ. ಆದಿ, ಆದಿ